ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಹಸ್ಬೆಂಡ್ ಮನೆಗೆ. ಮಳೆ ಮಾತ್ರ ಎವ್ವಿ ಮಳೆ ಬರೋಂಗಿದೆ. ವೆದರ್ ನೋಡಿ ಹೇಗಾಗೋಗ್ಬಿಟ್ಟಿದೆ. ಆ್ಯಂಡ್ ಮಾವಿನ ಹಣ್ಣಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ. ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಅದು ಹಣ್ಣಾಗಿಲ್ಲ. ಅಲ್ಲಿ ನೋಡಿ, ಅಲ್ಲಿದೆ, ಇಲ್ಲಿ ಮೇಲೆಲ್ಲ ಇದೆ, ಕೆಳಗೂ ತುಂಬ ಇದೆ ಮಾವಿನ ಹಣ್ಣು. ಸೊ ಅದೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಅದು ಹಣ್ಣಾಗಿಲ್ಲ. ಅದಷ್ಟು ಚಿಕ್ಕ ಸೈಜಿನ ಮಾವಿನ ಹಣ್ಣು, ದೊಡ್ಡದಾಗಲ್ಲ. ಸೊ ಅಮ್ಮನ ಮನೆ ಬಿಟ್ಟು ಹೋಗೋಕ್ಕೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ. ಇದೇ ಫಸ್ಟ್ ಟೈಮ್ ನಾನು 15 days ಅಮ್ಮನ ಮನೇಲಿ ಉಳ್ಕೊಂಡಿದ್ದು. ಆ್ಯಂಡ್ ಖುಷಿ ಇದೆ, ಹೋಗ್ತಾ ಇರೋದಕ್ಕೂ ಬೇಜಾರು ಆಗ್ತಿದೆ. ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಅನುಭವ ಆಗಿರುತ್ತೆ. ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಬಂದಾಗ ರಿಟರ್ನ್ ಅಲ್ಲಿಗೆ ಹೋಗೋದು ಎಷ್ಟು ಕಷ್ಟ ಅಂತ ಇದೇ ಫಸ್ಟ್ ಟೈಮ್ ನಂಗೆ ಈ ಥರ ಫೀಲ್ ಆಗ್ತಿರೋದು. ಏನೋ ಹೊಸ್ದಾಗಿ ಮದುವೆ ಆಗಿ ಹೋಗ್ತಿದ್ದೀನಿ ಅನ್ನೋ ಥರ. ಆ್ಯಂಡ್ ನಮ್ಮ ಅಣ್ಣನ ಹತ್ರ ಹೋಗಿ ಬರ್ತೀನಿ ಅಂತ ಹೇಳೋಕ್ಕೂ ನಂಗೆ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತದೆ. ಅವನು ಸಿಕ್ಕಾಬಟ್ಟೆ ಫೀಲ್ ಮಾಡ್ಕೊತಾನೆ. ಯಾಕಂದರೆ ನನ್ನ ಮಗನೂ ನಮ್ಮ ಅಣ್ಣನ ತುಂಬ ಹಚ್ಕೊಂಡ್ಬಿಟ್ಟಿದ್ದ. ಇದೊಂದು 15 days ಅವನು ಕೂಡ ನಮ್ಮ ಮಗನ ತುಂಬ ಹಚ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಹಂಗೆ ಹೋಗ್ಬಿಟ್ಟಿದ್ದಾನೆ ನಮ್ಮ ಅಣ್ಣ, ನನಗೆ ಹೇಳ್ತಾನೆ. ಯಾಕಂದರೆ ನಾನು ಹೋಗ್ತಾ ಅವನಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹೊರಟಿದ್ದೀವಿ ಹಸ್ಬೆಂಡ್ ಮನೆಗೆ. ಆ್ಯಂಡ್ ಓಕೆ ಫೈನ್, ಸಮಾಧಾನ ಎಲ್ಲ ಮಾಡ್ಕೊಂಡು ಇವಾಗ ಹೊರಡೋಣ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನನ್ನ ಹಸ್ಬೆಂಡ್ ಆಲ್ರೆಡಿ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ. ಸ್ವಲ್ಪ ಕಾರಿನ ಟೈರ್ ಏನೋ ಹಾಕಿಸ್ಕೋಬೇಕಿತ್ತು ಅಂತ ಹಾಕಿಸ್ಕೊಳ್ತಾ ಇದ್ದಾರೆ. ಮಳೆ ಬರೋಂಗೂ ಇದೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಮೇ ಬಿ ಲೇಟ್ ಆಗ್ಬೋದು. ನಾವು ಇಲ್ಲಿಂದ ಹಸ್ಬೆಂಡ್ ಹತ್ರ ಹೋಗಿ ಅಲ್ಲಿಂದ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈಗ ನೋಡ್ಬೇಕು, ಯಾವುದಾದ್ರೂ ಆಟೋ ಸಿಕ್ಕಿದ್ರೆ ಲಗೇಜ್ ಎಲ್ಲ ಆಟೋದೆಲ್ಲ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಹತ್ರ ಹೋಗ್ಬೇಕು. ಅಲ್ಲಿಂದ ನಾವು ಹೊರಡ್ತೀವಿ. ಸೊ ನನ್ನ ಮಗನೂ ರೆಡಿ ಆಗಿದ್ದಾನೆ. ಅಲ್ಲಿ ನೋಡಿ ಆಟ ಆಡ್ತಾ ಇದ್ದಾನೆ. ಇಲ್ಲಿ ಮಳೆ ಬರ್ತಿದೆ ಅಂತ ಈರುಳ್ಳಿ ಎಲ್ಲ ತುಂಬಿಸಿ ಟೆರಸ್ ಮೇಲೆ ಇಲ್ಲಿ ಒಣಗಾಕಿದ್ವಿ. ಈರುಳ್ಳಿ ಎಲ್ಲ ತುಂಬಿಸಿ ತಗೊಂಡು ಹೋಗ್ತಾ ಇದ್ದೀವಿ ಕೆಳಗೆ. ಹೋಗೋಣ ಬನ್ನಿ, ಹೋಗಿ ಅಲ್ಲ ಅಪ್ಪ ಅಮ್ಮಂಗೆಲ್ಲ ಬಾಯ್ ಹೇಳಿ ಹೊರಡೋಣ. ಬೇಗ ಬೇಗ ದಿನ ಸಾಕಾಗ ಕೈ ತೊಳೆದು ಕೈ ತೊಳೆದು ಚೋಚೆ ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೆನ್ನೆ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಬಂದು ಸೊ ನೆನ್ನೆ ತುಂಬ ಸುಸ್ತಾಗಿತ್ತು. ಬಂದಿದ್ದು ಕೂಡ ಲೇಟ್ ಆಗಿತ್ತು. ಅರೌಂಡ್ 8:30 9 o'clock ಆಗಿತ್ತು ಬರೋದಿಗೆ. ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ತರೋಕ್ಕಿತ್ತು. ಒಂದು ರೂಮ್ ಸಾಕಾಗ್ತಾಯಿಲ್ಲ ನಮಗೆ, ಹಾಗಾಗಿ ಒಂದು ಎಕ್ಸ್ಟ್ರಾ ರೂಮ್ ತೊಗೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಇದು ಮಳೆಗಾಲಕ್ಕೆ ಇಲ್ಲಿ ಮೇಲೆಲ್ಲ ಕಬ್ಬಣ ಎಲ್ಲ ಸೀಟೆಲ್ಲ ಹಾಕ್ಸೋಣ. ಇನ್ನೊಂದು ಸ್ವಲ್ಪ ಒಂದು ಟೈಮ್ ಮಾಡಿಸಿದ್ವಿ, ಎಲ್ಲ ರೆಡಿ ಮಾಡಿಸಿದ್ವಿ. ಇನ್ನೊಂದು ಸ್ವಲ್ಪ ಬಾಕಿ ಇತ್ತು, ಬ್ಯಾಲೆನ್ಸ್ ಇತ್ತು, ಅದನ್ನು ಮಾಡಿಸೋಣ ಅಂತ ಹೇಳಿ ಸ್ವಲ್ಪ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ನೆನ್ನೆ ಹೋಗಿದ್ವಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ಆ್ಯಂಡ್ ಏನು ಗೊತ್ತಾ, ಫಸ್ಟ್ ಡೇ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಬರ್ತೀವಲ್ಲ, ಎಲ್ಲೋ ನೆಂಟರು ಮನೆಗೆ ಬಂದಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಒಂದು ವಾರ ಬೇಕು ಸೆಟ್ ಆಗೋಕ್ಕೆ. ನನಗಂತೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಹಿಂಗೆ ಆಗ್ತಾ ಇರೋದು. ನನಗೆ ಯಾವಾಗಲೂ ಅಷ್ಟೇ ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಹೋಗೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಈವನ್ ನನ್ನ ಪ್ರೆಗ್ನೆನ್ಸಿಗಲ್ಲೂ ಕೂಡ ಅಮ್ಮನ ಮನೆಗೆ ಹೋಗಿಲ್ಲ, ನನ್ನ ಬಾಣಂತನದಲ್ಲಿ ಕೂಡ ಅಮ್ಮನ ಮನೆಗೆ ಹೋಗಿಲ್ಲ. ಗೊತ್ತಿಲ್ಲ, ನಾನು ಅಮ್ಮನ ಮನೆಗೆ ಹೋಗ್ತಾನೇ ಇರಲಿಲ್ಲ. ಆ್ಯಂಡ್ ಈ ಟೈಮ್ 15 days ನಾನು ಇರ್ತೀನಿ ಅಂತ ಹೋಗಿದ್ದು. 15 days ಇರ್ತೀನಿ ಅಂತಲೂ ಕೂಡ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಆಲ್ಮೋಸ್ಟ್ ಇದ್ದರೆ 3-4 ದಿವಸದ ಮೇಲೆ ಅದು 3-4 ದಿವಸ ಕೂಡ ಹಿಂಸೆ ಮಾಡ್ಕೊಂಡು ಅಲ್ಲಿರ್ತಾ ಇದ್ದಿದ್ದು. ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿಕೊಂಡೆ. ವಾಕಿಂಗ್ ಬಿಟ್ಬಿಟ್ಟಿದ್ದೆ ನಾನು ಇತ್ತೀಚೆಗೆ, ಸ್ವಲ್ಪ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಹಾಗಾಗಿ ಮತ್ತೆ ವಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಬೆಳಗ್ಗೆನೇ ನಂಗೆ ಆಗಲ್ಲ, ಟೈಮ್ ಆಗಲ್ಲ, ಮಕ್ಕಳು ನೋಡಿಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು
ಕೋಳಿ ಕೂಗ್ತಾ ಇದೆ ನೋಡಿ. ಆದ್ರೂ ಬೆಳಗ್ಗೆನೇ ಒಂದು 1/4 ಗಂಟೆ ವಾಕಿಂಗ್ ಮಾಡಿದೆ. ವಾಕಿಂಗ್ ಮಾಡಾದಮೇಲೆ ಫಸ್ಟು ನನಗೇನು ಅನಿಸೋದು, ನನ್ನ ಗಿಡಗಳು ನೋಡಬೇಕು, ಹೆಂಗೆ ಹೂವೆಲ್ಲ ಏನು ಬೆಳೆದಿದೆ, ಹೆಂಗಾಗಿದೆ ಅಂತೇಳಿ ನೋಡಬೇಕು. ನಾನು ಮಾತಾಡೋ ಕೋಳಿ ಬಿಡಲ್ಲ. ಸೊ ಇದು ನೋಡಿ ಹೇಗೆ ಬೆಳೆದಿದೆ ಅಂತೇಳಿ. ಇದನ್ನು ಬೇಡ ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದಾರೆ. ನನಗೇನು ಇಷ್ಟ ಅಂದರೆ ಇದನ್ನು ಕಂಪ್ಲೀಟಾಗಿ ಈ ರೀತಿ ಏನಾದರೂ ಫೋಲ್ಡ್ ಮಾಡೋ ರೀತಿಯಲ್ಲಿ ಅಥವಾ ಹಂಗೆ ಉದ್ದ ಬಿಡೋ ಥರ ಏನಾದರೂ ಒಂದು ಪ್ಲ್ಯಾನ್ ಇತ್ತು. ಸೊ ನಮ್ಮ ಮನೇಲಿ ಯಾಕೋ ಯಾರಿಗೂ ಆ ಗಿಡ ಬೇಡ, ಸುಮ್ಮನೆ ವೇಸ್ಟ್ ಅನ್ನಿಸ್ತಾ ಇದೆಯಂತೆ. ಆ್ಯಂಡ್ ವೇಸ್ಟ್ ಅನ್ನೋದಕ್ಕಿಂತ ಇನ್ನೊಂದು ಏನಂದರೆ, ಹಾವೇನಾದರೂ ಬರುತ್ತೆ, ಮಕ್ಕಳಿರೋ ಮನೆ ಅಲ್ಲ, ಅದು ಫುಲ್ಲು ಇನ್ನೂ ಬಳ್ಳಿ ಎಲ್ಲ ತುಂಬ ದೊಡ್ಡದಾದರೆ ಹಾವೆಲ್ಲ ಬರುತ್ತೆ ಅಂತ ಹೆದರ್ಕೊಂಡು ಬೇಡ ಅದನ್ನು ಫುಲ್ಲು ಕಟ್ ಮಾಡಿಸ್ಬಿಡೋಣ ಅಂತ ಅಂತಿದ್ದಾರೆ. ನನಗೆ ಯಾಕೋ ಮನಸ್ಸಿಲ್ಲ, ಆದರೂ ಕಟ್ ಮಾಡೋದಾದರೆ ಮಾಡಲಿ, ಮಕ್ಕಳಿಗಿಂತ ಯಾವುದು ದೊಡ್ಡದಲ್ಲಲ್ಲ. ಸೊ ಹೂವಿನ ಗಿಡಗಳೆಲ್ಲ ತೋರಿಸ್ತೀನಿ. ನಾನು ಇಲ್ಲಿಂದ ಹೋಗೋಕ್ಕೂ ಮುಂಚೆ ಹೂವಿನ ಗಿಡಗಳ ವೀಡಿಯೋ ಮಾಡೇ ಹೋಗಿದ್ದೆ. ಆ್ಯಂಡ್ ಇವಾಗ ಇನ್ನೂ ಸ್ವಲ್ಪ ಹೂವಿನ ಗಿಡಗಳು ಬಂದಿದೆ, ಬನ್ನಿ ನೋಡೋಣ. ನೋಡಿ, ಇದೇ ಎಲ್ಲ ತೊಗೊಂಡು ಬರೋಕ್ಕೆ ಹೋದಾಗ ಲೇಟ್ ಆಯಿತು. ಅದೇನೋ ನಾಯಿ ಏನೋ ಅದನ್ನೆಲ್ಲ ಪಾರ್ಟೆಲ್ಲ ಇದು ಮಾಡಿ ಅದು ವೇಸ್ಟ್ ಮಾಡಿತ್ತಂತೆ. ಅಂದರೆ ಅದನ್ನೆಲ್ಲ ಏನು ಹೇಳ್ತಾರೆ, ಗಿಡ ಸಪ್ರೇಟು ಪಾರ್ಟ್ ಸಪ್ರೇಟ್ ಮಾಡಿತ್ತಂತೆ. ಹಾಗೆ ಅದನ್ನೊಂದು ರೆಡಿ ಮಾಡಿದೆ. ಬೇರೆದೆಲ್ಲಿತ್ತು ಅದಕ್ಕೆ ತೆಗೆದು ಹಾಕಿ ಕ್ಲೀನಾಗಿ ಮಣ್ಣೆಲ್ಲ ಮಾಡಿ. ಕುಂಬಳಕಾಯಿ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹಾಗೆ ಈ ಕಡೆ ಬಂದರೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ರದ್ರಲ್ಲಿ ಈ ಗಿಡ ಬಂದಿರಲಿಲ್ಲ ನೋಡಿ, ಇದು ಬಂದಿದೆ. ಮೇ ಫ್ಲವರ್ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಮನೆ ಕೆಲಸ ಮಾಡಿದ್ದಾರೆ, ಹಾಗಾಗಿ ಈ ಸರಿ ಮಳೆ ಬಂದರೆ ನಮಗನ್ಸಿದ ಪ್ರಕಾರ ಈ ಜಾಗ ಏನಿದೆ ಇದಿಷ್ಟನ್ನು ಜರಿಯುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಮಣ್ಣೆಲ್ಲ ತಂದಿಲ್ಲ ಹಾಕಿದ್ದಾರೆ. ಹೂವಿನ ಗಿಡಗಳಂತೂ ಸಖತ್ತಾಗಿ ಬಂದಿದೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇಲ್ಲಿ ನೋಡಿ, ನಮ್ಮನೆ ವಿಶಿಲ್ ಆಗ್ತಾ ಇದೆ ಕುಕ್ಕರ್ದು. ಈ ಫ್ಲವರ್ ನಾನು ಹೇಳಿಲ್ವಾ, ಇಯರ್ಲಿ ಒನ್ಸ್ ಬಿಡೋದು, ಸಖತ್ತಾಗಿದೆ. ಇಲ್ಲಿ ನೋಡಿ, ಇದನ್ನು ಮೊಗ್ಗು ಇದೆಲ್ಲ ಹರಳ್ಬಿಟ್ಟಿದೆ. ಮಳೆಗೆ ಒಂದು ಸ್ವಲ್ಪ ಏನು ಹೇಳ್ತಾರೆ, ಕೊಳ್ತೋದಂಗೆ ಆಗಿಬಿಟ್ಟಿದೆ. ಇದು ನನಗೆ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಟೈಮು ವೀಡಿಯೋದಲ್ಲಿ ಹೇಳಿದ್ದೆ, ಈ ಗಿಡ ಬರೋದೇ ಕಮ್ಮಿ. ಇದನ್ನು ಎದುರಿಸಿ ಈ ಕಡೆ ತಳ್ತಾ ಇದೆ. ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಆ್ಯಂಡ್ ನೋಡಿ, ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ. ಈ ಕಡೆನೂ ಅಷ್ಟೇ. ಈ ಗಿಡನೂ ತೋರಿಸಿದ್ನಲ್ಲ ಲಾಸ್ಟ್ ಟೈಮು, ತೋರಿಸ್ದಾಗ ಹೂ ಬಿಟ್ಟಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡೋಕ್ಕೇ ಖುಷಿಯಾಗುತ್ತೆ. ಇಲ್ಲೊಂಥರ ಇಷ್ಟುದ್ದಕ್ಕೂ ಇದರಲ್ಲೆಲ್ಲ ಹೂ ಬಿಟ್ಬಿಟ್ರೆ ಇಲ್ಲೇ ಕುತ್ಕೊಂಡಿರ್ಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದೇನೆಂದರೆ, ಇದು ಸುಮ್ಮನೆ ಪಾರ್ಟ್ ಇಟ್ಟಿದ್ರು ಅತ್ತೆ, ಅಂದರೆ ಮೀನಿಂದು ಇದನ್ನು ಅಥವಾ ತರಕಾರಿ ಹಾಕೋದು ಏನೋ ಎಂತಾರಲ್ಲ ಈ ಡಬ್ಬ, ಇದನ್ನು ಸುಮ್ಮನೆ ಹಾಗೆ ಇಟ್ಟಿದ್ರು. ನಾನೇನು ಮಾಡಿದೆ, ಇದಕ್ಕೆ ಮೆಂತ್ಯ ಮತ್ತು ಸಾಂಬಾರು ಸೊಪ್ಪು 2 ಹಾಕಿದ್ದೀನಿ. ನೋಡೋಣ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಬರಲೇಬೇಕು. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಇದೆಲ್ಲ ಹೀಗಿದೆ. ಇದಿಷ್ಟು ಆಯಿತು. ಬೆಳಗ್ಗೆನೇ ಬೇಗ ಎದ್ದು ತಲೆ ಕೂಡ ಬಾಚಿಲ್ಲ, ಮುಖ ಒಂದು ಹಿಂಗೆ ನೀರು ಹಾಕ್ಕೊಂಡು ವಾಶ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಆದರೆ ಆದಷ್ಟು ಸಣ್ಣ ಕ್ಲಿಪ್ಸ್ ಎಲ್ಲ ತೆಗೆದು ಹಾಕ್ತೀನಿ. ಇನ್ನು ಮುಂದೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಹಸ್ಬೆಂಡ್ ಮನೆಗೆ ಬಂದಾಗ, ಯಾಕಂದರೆ ಯಾರೂ ಸಪೋರ್ಟ್ ಮಾಡಲ್ಲ. ಅಲ್ಲಾದರೆ ಅಮ್ಮನ ಮನೇಲಾದರೆ ಅವಳೇನೋ ಮಾಡ್ಕೊಳ್ತಾಳೆ ಬಿಡು ಅಂತ ಆಗ್ತಿತ್ತು, ಇಲ್ಲಾದರೆ ಹಂಗಲ್ಲ. ಆ್ಯಂಡ್ ಇವತ್ತು ನಮ್ಮ ಮಗಳು ಸ್ಕೂಲ್ ಹತ್ರ ಹೋಗಬೇಕು. ಅವಳಿಗೆ ಅಡ್ಮಿಷನ್ ಆಗುತ್ತಾ ಇಲ್ವಾ, ಅಥವಾ ಅಡ್ಮಿಷನ್ ಆಗ್ತಿದ್ರು ಅವಳು ಏಜಿಗೆ ಈಗ ಸೇರಿಸ್ಕೊಳ್ತಾರಾ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡೋಣ, ಹೋಗ್ಬೇಕು ಇವತ್ತು. ಅದು ಕೂಡ ನಿಮಗೆ ವಿಡಿಯೋ ಡೀಟೇಲ್ಸ್ ಹೇಳ್ತೀನಿ ಏನು ಅಂತ ಹೇಳಿ. ಸೊ ಕಂಪೇರ್ ಮಾಡಿದರೆ ನಮ್ಮೂರಲ್ಲಿರುವಂತಹ ನರ್ಸರಿ ಇದೆಯಲ್ಲ, ನರ್ಸರಿಗೆ ರೇಟ್ ಸ್ವಲ್ಪ ಅಂದರೆ ಅಮೌಂಟು ಸ್ವಲ್ಪ ಕಮ್ಮಿ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದರೆ 25K 30K ಇದೆ. ನಮ್ಮೂರಲ್ಲಿ 10Kನೋ 12Kನೋ ಅಷ್ಟೇ. ಎಜುಕೇಷನು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ಅವಳನ್ನ ಅಲ್ಲಿ ಕರ್ಕೊಂಡೋಗಿ ಹಾಕೋಣ ಅಂತ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಅಮೌಂಟ್ ಕಮ್ಮಿ ಇದೆ ಅಂತ ನಾನು ಅಲ್ಲಿಗೆ ಆಗ್ತಾಯಿಲ್ಲ. ನಾವಿರೋದು ಸುತ್ತ ಫುಲ್ಲು ಫಾರೆಸ್ಟೇ, ಆಲ್ಮೋಸ್ಟ್ ಇದೆಲ್ಲ ಫುಲ್ಲು ಫಾರೆಸ್ಟೇ. ಇಲ್ಲಿಂದ 35 ಕಿಲೋಮೀಟರ್ಸ್ ಅವಳು ಟ್ರಾವೆಲ್ ಮಾಡಬೇಕು. UKG LKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಿಂಗೆಲ್ಲ 35 ಕಿಲೋಮೀಟರ್ಸ್ ಪ್ಲಸ್ 35 ಕಿಲೋಮೀಟರ್ಸ್ 70 ಕಿಲೋಮೀಟರ್ಸ್ ಟ್ರಾವೆಲ್ಲೇ ಆಗೋಗ್ಬಿಡುತ್ತೆ. ಅದಕ್ಕೆ ನನಗೇನು ಅನ್ನಿಸ್ತಿದೆ ಅಂದರೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅವಳಿಗಿನ್ನೂ 4.9 ಏನೋ
ಸೊ 4 ವರ್ಷ 9 ತಿಂಗಳು ಇಷ್ಟು ಚಿಕ್ಕವಳಿಗೆ 70 ಕಿಲೋಮೀಟ್ರ್ ಡೈಲಿ ಟ್ರಾವೆಲ್ ಅಂದರೆ ಪಾಪ ಸುಸ್ತಾಗಿ ಹೋಗ್ಬಿಡ್ತಾಳೆ. ಸೊ ಹಾಗಾಗಿ ಬೇಡ, ಇಲ್ಲೇ ಹಾಕೋಣ, ನೋಡೋಣ ಎಜುಕೇಷನ್ಸ್ ಎಲ್ಲ ಹೇಗಿದೆ ಅಂತ ಹೇಳಿ. ಏನು ಗೊತ್ತಾ, ಏನೇ ಎಜುಕೇಷನ್ ಕೊಟ್ಟರು ನಾವು ಮನೇಲಿ ಸ್ವಲ್ಪ ಹೇಳ್ಕೊಟ್ರೆ ಮಕ್ಕಳು ರೆಡಿ ಆಗ್ತಾರೆ ಅನ್ನೋದೊಂದು ಒಪಿನಿಯನ್ ನನಗಿದೆ. ನೋಡೋಣ ಅದು ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಅವಳೊಂದು ಶಾಲೆಗೆ ಹೋದ್ರೇ ಅಥವಾ ಸ್ಕೂಲಿಗೆ ಹೋದ್ರೇ ನನಗೂ ಗೊತ್ತಾಗೋದು. ನಮ್ಮದು ನಾನೊಂಚೂರು ಮಂಗಳೂರು ಕನ್ನಡ ಥರ ಮಾತಾಡ್ತೀನಿ. ಮಂಗಳೂರಲ್ಲಿ ಸ್ಕೂಲ್ ಅಂತ ಹೇಳಲ್ಲ, ಶಾಲೆ ಅಂತ ಹೇಳ್ತಾರೆ. ಅಂದರೆ ಅದೊಂದು ಸ್ವಲ್ಪ ಪ್ಯೂರ್ ಕನ್ನಡ. ಹಾಗಾಗಿ ಅದೇನಾದರೂ ಮಿಸ್ ಆದರೆ ಅಥವಾ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಚಿಕ್ಕಮಂಗ್ಳೂರಲ್ಲ, ಅದು ಚಿಕ್ಕಮಗಳೂರಲ್ಲ, ಚಿಕ್ಕಮಂಗ್ಳೂರು ಅಂತ. ಹೌದು ಅಫ್ಕೋರ್ಸ್, ಆದರೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಚಿಕ್ಕಮಗಳೂರು ಅಂತಲೇ ಬರೋದು. ಸೊ ಅದನ್ನೇ ಹಾಕಬೇಕಾಗುತ್ತೆ ಅಂತ ಹೇಳಿ ಹಾಕಿದ್ದಷ್ಟೇ. ಚಿಕ್ಕಮಂಗ್ಳೂರು ಅಲ್ಲ ಅಂತ ನನಗೂ ಗೊತ್ತು, ಮಗಳೂರು ಅಂತಲೂ ನನಗೂ ಗೊತ್ತು. ನಾನು ಇದೇ ಊರಲ್ಲಿ ಹುಟ್ಟಿದ್ದು, ಬೆಳೆದಿದ್ದು, ಬೆಳೀತಿರೋದು, ಸಾಯೋದು ಇದೇ ಊರಲ್ಲಿ. ಸೊ ಹಾಗಾಗಿ ನನಗೆ ಗೊತ್ತು ನಮ್ಮ ಚಿಕ್ಕಮಂಗ್ಳೂರನ್ನ ಹೇಗೆ ಕರಿಬೇಕು, ಹೇಗೆ ಇದು ಮಾಡಬೇಕು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಹೇಗಿರುತ್ತೆ ಏನು ಅಂತ ನೋಡೋಣ. ಫಸ್ಟ್ ಹೋಗಿ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ನೋಡೋಣ. ಆಮೇಲೆ ಒಂದು 10-10:30 ಹಂಗೆ ಹೋಗಬೇಕು ನನ್ನ ಮಗಳು ಸ್ಕೂಲ್ ಹತ್ರ. ಏನೇನಾಗುತ್ತೆ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೊ ಫೈನಲ್ ಆಗಿ ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾನು ನನ್ನ ಮಗಳು ಹೊರಟಿದ್ದೀವಿ. ನಮ್ಮ ಮನೆ ಹತ್ರನೇ ಆಗಿರೋದ್ರಿಂದ ಸೊ ತಲೆಗೆ ಸ್ನಾನ ಮಾಡಿದ್ದೀನಿ, ಹಾಗೇ ತಲೆ ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನು ತಲೆ ಬಾಚ್ಕೊಂಡಿಲ್ಲ, ಯಾಕಂದರೆ ತಲೆಗೆ ಸ್ನಾನ ಮಾಡಿದ ತಕ್ಷಣ ತಲೆ ಬಾಚ್ಕೊಂಡ್ರೆ ಕೂದಲು ತುಂಬ ಉದುರುತ್ತೆ. ಸೊ ಹಾಗಾಗಿ ತಲೆ ಕೂದಲು ಏನು ಬಾಚ್ಕೊಂಡಿಲ್ಲ, ಹಾಗೆ ಬಿಟ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗಿ. ನನ್ನ ಮಗಳು ಕೂಡ ರೆಡಿಯಾಗಿ ನನ್ನ ಜೊತೆ ಬರ್ತಾ ಇದ್ದಾಳೆ. ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೋಗಿ ನೋಡೋಣ ಏನು ಹೇಳ್ತಾರೆ, ಜಾಯಿನ್ ಮಾಡಿಸ್ಕೊಳ್ತಾರಾ ಇಲ್ವಾ, ಫೀಸ್ ಎಷ್ಟು ಏನು ಅದೆಲ್ಲ ಕೇಳಿಕೊಂಡು ಒಂದು ಸಣ್ಣ ಇನ್ಫಾರ್ಮೇಷನ್ ತಗೊಂಡು ಬರೋಣ. ಅಲ್ಲಿಗೋಗಿ ನಿಮ್ಮ ಜೊತೆ ಸಿಗ್ತೀನಿ. ಶಾಲೆ ಹತ್ರ ಬಂದಿದ್ವಿ, ಅಂದರೆ ಸ್ಕೂಲ್ ಹತ್ರ. ಸೊ ಸರ್ ಯಾರು ಇಲ್ಲಂತೆ, ಅಡ್ಮಿಷನ್ ಸ್ಟಾರ್ಟ್ ಆಗಿಲ್ಲಂತೆ. ನನಗೆ ನನ್ನ ಮೈದನ್ನ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಅಂತ ಹೇಳಿದರು ಅಂತ ಬಂದೆ. ಸೊ ನೋಡಿ ನನ್ನ ಮಗಳು ಹೋಗ್ತಾ ಇದ್ದಾಳೆ. ಸ್ಕೂಲ್ ಅಂತೂ ಸಖತ್ತಾಗಿದೆ, ಆದರೆ ತುಂಬ ದೂರ, ಹಿಂಗೆ ಕ್ರಾಸಾಗಿ ಅಲ್ಲಿ ಮೇಲೆ ಹೋಗಬೇಕು. ಆ್ಯಂಡ್ ಈ ಕಡೆಯೂ ಸ್ವಲ್ಪ ಸ್ಕೂಲು ಅಂಗಡಿ ಈ ಕಡೆ ಎಲ್ಲ ಇದೆ. ಈ ಚಿಕ್ಕ ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಸ್ಕೂಲ್ ಇರೋದೇ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ನಮಗೆಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಇರಲಿಲ್ಲ. ಸೊ ನಾನು 90s ಕಿಡ್. ಸೊ ನಮಗೆ ನಿಜವಾಗ್ಲೂ LKG UKG ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಏನಿದ್ರು ಅಂಗನವಾಡಿಯಿಂದ ಡೈರೆಕ್ಟಾಗಿ 1ನೇ ಕ್ಲಾಸ್ 2ನೇ ಕ್ಲಾಸ್, ಅದು ಕೂಡ ಈ ರೀತಿ ಕೈ ಎಟಕಬೇಕು ನಮ್ಮ ಕಿವಿಗೆ, ಹಂಗೆ ಎಟಕ್ಸಿದ್ರೆ ಸೇರಿಸ್ಕೊಳ್ತಾಯಿದ್ರು. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಅಂದರೆ ಕೈ ಈ ರೀತಿ ಇಟ್ಕೊಂಡ್ರೆ ಸ್ಕೂಲಿಗೆ ಸೇರಿಸ್ಕೊಳ್ತಾ ಇದ್ರು ಅನ್ನೋದಾದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಮಗಂತೂ ಹಾಗೆ ಸೇರಿಸ್ಕೊಳ್ತಾ ಇದ್ದಿದ್ದು, ನಮಗೆ ಎಟಕ್ಸ್ತಾ ಇರಲಿಲ್ಲ. ಆದ್ರೂ ಹಿಂಗೋ ಮಾಡಿ ಹಿಂಗೆ ಚೂರು ಹಿಂಗೆ ಇಟ್ಕೊಳ್ತಾ ಇದ್ವಿ. ಅದೊಂದು ಒಳ್ಳೆಯದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಫುಲ್ಲು ತುಂಬ ಖುಷಿ ಕೊಡುತ್ತೆ. ಈಗ ನೆನೆಸ್ಕೊಂಡ್ರೆ ನಗು ಬರುತ್ತೆ. ನಮ್ಮ ಮಕ್ಕಳಿಗೆಲ್ಲ ಅದೆಲ್ಲ ಏನೂ ಇಲ್ಲ, ಏಜ್ ಆಗಿರಬೇಕು, ಸೇರಿಸ್ಕೊಳ್ತೀವಿ ಅಷ್ಟೇ. ಸೊ ನೋಡಿ, ವಿವೇಕಾನಂದ ವಿದ್ಯಾಸಂಸ್ಥೆ ಅಂತ ಏನೋ ಬೋರ್ಡ್ ಓದ್ಬಿಡೋಣ, ವಿವೇಕಾನಂದ ವಿದ್ಯಾಸಂಸ್ಥೆ. ಸೊ ಇದೇ ನನ್ನ ಶಾಲೆಗೆ ನನ್ನ ಮಗಳನ್ನ ಸೇರಿಸ್ತಾ ಇರೋದು. ಮಲೆನಾಡು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಫುಲ್ಲು ಹಸಿರು. ನೀವೆಲ್ಲೇ ನೋಡಿದ್ರೂ ಫುಲ್ ಇದೇ ಥರ. ಇದೆಲ್ಲ ಕಾಫಿ ಎಸ್ಟೇಟು, ಆ ಕಡೆ ಎಲ್ಲ ಕಾಡು. ನೋಡಿ ಫುಲ್ಲು ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ಹಿಂಗಿದೆ ನಮ್ಮೂರು, ಹಿಂಗಿರುತ್ತೆ. ಆ್ಯಂಡ್ ತುಂಬ ಲಾಂಗ್ ಆಯಿತು ನನಗಿನ್ನು ವೀಡಿಯೋ ಮಾಡೋಕ್ಕೆ. ನೋಡೋಣ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿದೆ. ಎಲ್ಲಿ ನೋಡಿದರೂ ಮರ ಗಿಡಗಳು, ಹಸಿರು.